ಅಮೆರಿಕದ ಬಳಿ GBU-57A ಹೆಸರಿನ ಬಂಕರ್ ಬಸ್ಟರ್ ಬಾಂಬ್ಗಳಿವೆ. ಭೂಮಿಯ ಆಳಕ್ಕೆ ಹೋಗಿ ಸ್ಫೋಟಗೊಳ್ಳುವ ಶಕ್ತಿ ಸಾಮರ್ಥ್ಯ ಈ ಬಾಂಬ್ಗೆ ಇದೆ. ಅಮೆರಿಕ ಇತ್ತೀಚೆಗೆ ಇರಾನ್ನ ಪರಮಾಣು ಘಟಕಗಳ ಮೇಲೆ ಈ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಿ ಅವುಗಳನ್ನು ನಾಶಪಡಿಸಲು ಯತ್ನ ಮಾಡಿತ್ತು. ಈಗ ಭಾರತವು ಅಂಥದ್ದೇ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಸ್ವದೇಶೀಯವಾಗಿ ಅಭಿವೃದ್ಧಿಪಡಿಸ್ತಾ ಇದೆ. ಯಾಕಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಒಳ್ಳೆಯವರಿಗಿಂತ ಕೆಟ್ಟವರೇ ಹೆಚ್ಚಾಗಿದ್ದಾರೆ. ಅದರಲ್ಲೂ ನರಿಬುದ್ಧಿಯ ಪಾಕ್ ಬಾಲ ಬಿಚ್ಚುತ್ತಲೇ ಇರುತ್ತೆ. ಚೀನಾ ಕೂಡ ಕತ್ತಿ ಮಸಿಯುತ್ತಲೇ ಇರುತ್ತೆ. ಹೀಗಾಗಿ ಯಾವಾಗ ಯಾರು ಬೇಕಾದರೂ ಭಾರತದ ಮೇಲೆ ಸವಾರಿ ಮಾಡೋಕ್ಕೆ ಬರಬಹುದು. ಹೀಗಾಗಿ ನಮ್ಮ ದೇಶ ಕೂಡ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಶಕ್ತಿ ಸಾಮರ್ಥ್ಯದ ಹೊಸ ಕ್ಷಿಪಣಿಯನ್ನು ನಿರ್ಮಿಸುವ ಮೂಲಕ ಭವಿಷ್ಯದ ಯುದ್ಧಗಳಿಗೆ ತಯಾರಿಯನ್ನು ನಡೆಸ್ತಾ ಇದೆ. ಬನ್ನಿ ಹಾಗಿದ್ರೆ ಭಾರತ ತಯಾರಿಸಿದ ಈ ಕ್ಷಿಪಣಿ ಹೇಗಿದೆ, ಶತ್ರು ನೆಲಕ್ಕೆ ಹೋಗಿ ಏನೆಲ್ಲ ಮಾಡುತ್ತೆ, ಇದರಿಂದ ಭಾರತಕ್ಕೆ ಏನೆಲ್ಲ ಲಾಭ ಅನ್ನೋದನ್ನು ವಿವರವಾಗಿ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. GBU-43 ಬಂಕರ್ ಬಸ್ಟರ್ ಬಾಂಬ್ ಅಮೆರಿಕದ ಶಕ್ತಿಶಾಲಿ ಕ್ಷಿಪಣಿ. ಈ ಬಾಂಬನ್ನು ಎಲ್ಲ ಬಾಂಬ್ಗಳ ಅಪ್ಪ ಅಂತಲೇ ಕರೆಯಲಾಗುತ್ತೆ. ಮೊನ್ನೆ ಇರಾನ್ ಮೇಲೆ ಅಮೆರಿಕ ಇದನ್ನು ಹಾಕಿಯೇ ದಾಳಿ ಮಾಡಿತ್ತು. ಇಂಥ ಕ್ಷಿಪಣಿಗಳು ನಮ್ಮ ದೇಶಕ್ಕೂ ಬೇಕಾಗಿದೆ. ಯಾಕಂದರೆ ನಮ್ಮ ಅಕ್ಕಪಕ್ಕ ಇರೋರೆಲ್ಲ ನಮ್ಮ ವಿರೋಧಿ ರಾಷ್ಟ್ರಗಳೇ. ಹೀಗಾಗಿ ಭಾರತ ಕೂಡ ಇದಕ್ಕಿಂತ ಹೆಚ್ಚಿನ ಶಕ್ತಿ ಸಾಮರ್ಥ್ಯದ ಬಾಂಬ್ ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಅಮೆರಿಕದಂತೆ ವಿಮಾನದಲ್ಲಿ ಹೊತ್ತೊಯ್ಯುವ ಬಾಂಬ್ ಬದಲು ಭಾರತವು ಮಿಸೈಲ್ ಮೂಲಕವೇ ಶತ್ರುವಿನ ಗುರಿಯನ್ನು ಭೂಮಿ ಆಳಕ್ಕೆ ನುಗ್ಗಿ ಹೊಡೆದುರುಳಿಸುವ ಗುರಿಯನ್ನು ಹೊಂದಿದೆ. ಇದರಿಂದ ಫ್ಲೆಕ್ಸಿಬಲ್ ಹಾಗೂ ಕಡಿಮೆ ವೆಚ್ಚದಲ್ಲಿ ಉತ್ತಮವಾದ ಶಕ್ತಿಶಾಲಿಯಾದ ಮಿಸೈಲ್ ನಿರ್ಮಿಸುವುದು ಭಾರತದ ಉದ್ದೇಶವಾಗಿದೆ. ಇದಕ್ಕಾಗಿಯೇ ಅಗ್ನಿಫೈರ 2 ಹೊಸ ವರ್ಷನ್ ಮಿಸೈಲ್ಗಳನ್ನು ಅಭಿವೃದ್ಧಿಪಡಿಸುವ ಕೆಲಸದಲ್ಲಿ ಭಾರತವಿದೆ. ಅಗ್ನಿಫೈರ ಖಂಡಾಂತರ ಕ್ಷಿಪಣಿಯನ್ನೇ ಬಂಕರ್ ಬಸ್ಟರ್ ಬಾಂಬ್ ಹೊತ್ತೊಯ್ಯುವ ಸಾಮರ್ಥ್ಯದೊಂದಿಗೆ ರೂಪಾಂತರಿಸಲಾಗ್ತಾ ಇದೆ. ಹಾಗಿದ್ರೆ ಈ ಮಿಸೈಲ್ನ ವಿಶೇಷತೆ ಏನು ಅನ್ನೋದನ್ನು ನೋಡೋಣ ಬನ್ನಿ. ಕಳೆದ ಜೂನ್ 22ರಂದು ಅಮೆರಿಕದ B-2 ಸ್ಟೆಲ್ತ್ ಬಾಂಬರ್ಗಳನ್ನು ಬಳಸಿ ಇರಾನ್ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿತ್ತು. ಈ ಬಂಕರ್ ಬಸ್ಟರ್ ಬಾಂಬ್ಗಳು 200 ಅಡಿ ಆಳದ ಭೂಗತ ರಚನೆಯನ್ನು ಭೇದಿಸಿ ಇಸ್ರೇಲ್ನ ನ್ಯೂಕ್ಲಿಯರ್ ಘಟಕಗಳನ್ನು ಧ್ವಂಸ ಮಾಡಿದ್ವು. ಈ ಒಂದು ಘಟನೆಯಿಂದ ಪ್ರೇರಿತವಾದ ಭಾರತವು ತನ್ನ ಭೂಗತ ಗುರಿಗಳನ್ನು ಭೇದಿಸುವ ಸಾಮರ್ಥ್ಯವಿರುವ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ. DRDO ಈ ಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನೇ ವಹಿಸ್ತಾ ಇದೆ. ಭಾರತವು ಈಗಾಗಲೇ ಸ್ಪೈಸ್ 200 ಮತ್ತು ಹಮ್ಮರ್ ಕ್ಷಿಪಣಿಗಳಂಥ ನಿಖರ ಗುರಿಯ ಶಸ್ತ್ರಾಸ್ತ್ರಗಳನ್ನು 2019ರ ಬಾಲಾಕೋಟ್ ದಾಳಿಯಲ್ಲಿ ಬಳಸಿದೆ. ಆದರೆ GBU-57ರಂಥ ದೊಡ್ಡ ಪ್ರಮಾಣದ ಬಂಕರ್ ಬಸ್ಟರ್ ಬಾಂಬ್ಗಳಿಗೆ ಸಮನಾದ ಶಸ್ತ್ರಾಸ್ತ್ರಗಳನ್ನು ಇನ್ನೂ ಅಭಿವೃದ್ಧಿಪಡಿಸಿಲ್ಲ. ಈ ಹೊಸ ಕ್ಷಿಪಣಿಯು ಭಾರತ ರಕ್ಷಣಾ ಸಾಮರ್ಥ್ಯದಲ್ಲಿ ದೊಡ್ಡ ಮೈಲುಗಲ್ಲನ್ನು ಸ್ಥಾಪಿಸಲಿದೆ ಅಂತಲೇ ಹೇಳ್ಬೋದು. ಈ ಕ್ಷಿಪಣಿಗಳನ್ನು ಸುಖೋಯ್ 30 MKI ಮತ್ತು ರೆಫೇಲ್ ಯುದ್ಧ ವಿಮಾನಗಳಲ್ಲಿ ಉಡಾಯಿಸಬಹುದಾದಂತೂ ಕೂಡ ಇದನ್ನು ವಿನ್ಯಾಸ ಮಾಡಲಾಗುತ್ತೆ. ಎಷ್ಟೇ ದಪ್ಪ ಪದರದ ಕಾಂಕ್ರೀಟ್ ಗಟ್ಟಿಯಾದ ವಸ್ತು ಇದ್ರೂ ಅದನ್ನು ಭೇದಿಸಿ ಶತ್ರುವಿನ ಮಿಲಿಟರಿ ಸೌಲಭ್ಯವನ್ನು ಹೊಡೆದುರುಳಿಸುವಂತೆ ಈ ಕ್ಷಿಪಣಿಯನ್ನು ವಿನ್ಯಾಸ ಮಾಡಲಾಗ್ತಾ ಇದೆ. ಈ ಕ್ಷಿಪಣಿಯು ಸ್ಫೋಟಗೊಳ್ಳುವ ಮೊದಲು ಭೂಮಿಯ ಒಳಗೆ 80ರಿಂದ 100 ಮೀಟರ್ ಆಳಕ್ಕೆ ಹೋಗಿ ಭೇದಿಸಲಿದೆ. 240ರಿಂದ 300 ಅಡಿವರೆಗೂ ಈ ಮಿಸೈಲ್ ಹೋಗಿ ಸ್ಫೋಟಗೊಳ್ಳಲಿದೆ. ಭೂಮಿಯ ಒಳಗೆ ಪಾಕಿಸ್ತಾನವು ಪರಮಾಣು ಅಸ್ತ್ರ ಬಾಂಬ್ಗಳನ್ನು ಇಟ್ಟಿದೆ. ಅವುಗಳನ್ನು ನಾಶಪಡಿಸುವ ಉದ್ದೇಶದಿಂದಲೇ ಭಾರತ ಈ ಹೊಸ ಬಂಕರ್ ಬಸ್ಟರ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಅಭಿವೃದ್ಧಿಪಡಿಸುತ್ತಿರುವ ಕ್ಷಿಪಣಿ ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಶಕ್ತಿಶಾಲಿ ಬಾಂಬ್ ಹಾಗೂ ಸಿಡಿತಲೆ ಆಗಿರಲಿದೆ. ಹೊಸ ವರ್ಷನ್ ಕ್ಷಿಪಣಿಯಲ್ಲಿ 2500 ಕಿಲೋಮೀಟರ್ವರೆಗೆ ಹೋಗುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಹೊಸ ಮಿಸೈಲ್ ಮ್ಯಾಕ್ 8 ಮತ್ತು ಮ್ಯಾಕ್ 20 ಸ್ಪೀಡ್ ಮಧ್ಯೆ ವೇಗವಾಗಿ ಹೋಗುವ ಮಿಸೈಲ್ ಆಗಿರಲಿದೆ. ಹೀಗಾಗಿ ಇದು ಹೈಪರ್ಸಾನಿಕ್ ಅಸ್ತ್ರವಾಗಲಿದೆ. ಒಟ್ಟಲ್ಲಿ ಭಾರತ ಅಭಿವೃದ್ಧಿಪಡಿಸ್ತಾ ಇರೋ ಹೊಸ ಬಂಕರ್ ಬಸ್ಟರ್ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದು ಮಾತ್ರ ಸುಳ್ಳಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.